Hi friends, welcome to Kannada Champion. So finally guys, SSC CGL ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ದು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಸೊ ಗೈಸ್, ನೀವೇನಾದರೂ CBI, NIA ಆ್ಯಂಡ್ ವೇರಿಯಸ್ ಮಿನಿಸ್ಟ್ರೀಸಲ್ಲಿ ಕೆಲಸ ಮಾಡಬೇಕು ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ಜಾಬ್ ಗೈಸ್. ಆ್ಯಂಡ್ ನೆಕ್ಸ್ಟ್ ನಮ್ಮ ಕಂಟ್ರಿನಲ್ಲಿ IAS ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಇದೆ ಗೈಸ್, SSC CGL. ಸೊ ಗೈಸ್, ಇದು ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ. ಮೋರ್ ದೆನ್ 6000 ವೇಕೆನ್ಸೀಸ್ ಇದೆ. ಸೊ ಗೈಸ್, ಈ ವಿಡಿಯೋದಲ್ಲಿ ಈ ಎಕ್ಸಾಮ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಎಕ್ಸಾಮ್ ನೋಟಿಫಿಕೇಶನ್, ಸೆಲೆಕ್ಷನ್ ಪ್ರೊಸೆಸ್, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಬೆಸ್ಟ್ ಬುಕ್ಸ್ ಯಾವುದು, ಕಟ್ ಆಫ್ ಏನಿದೆ ಆ್ಯಂಡ್ ಫೈನಲಿ ಸಿಲೆಬಸ್, ಸೊ ಈ ಎಲ್ಲ ಟಾಪಿಕ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಸ್ನೇಹಿತರೆ, ಇಂಪಾರ್ಟೆಂಟ್ ಡೇಟ್ಸಿಂದ ಸ್ಟಾರ್ಟ್ ಮಾಡೋಣ. ಸೊ ಆನ್ಲೈನ್ ಅಪ್ಲಿಕೇಶನ್ಸ್ 29 ಡಿಸೆಂಬರಿಂದ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಇರೋದು 31 ಜನವರಿ ಲಾಸ್ಟ್ ಡೇಟ್. ಆ್ಯಂಡ್ ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಇರೋದು ಗೈಸ್ 2 ಫೆಬ್ರವರಿ. ಸೊ ಗೈಸ್, ಆದಷ್ಟು ಬೇಗನೆ ಅಪ್ಲೈ ಮಾಡಿ, ಯಾಕಂದರೆ ಲಾಸ್ಟಲ್ಲಿ ಸರ್ವರ್ ಬಿಸಿ ಆಗಿಬಿಟ್ಟು ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಬೇಗನೆ ಅಪ್ಲೈ ಮಾಡಿ. ಲಾಸ್ಟ್ ಡೇಟ್ ಇರೋದು 31 ಜನವರಿ. ಆ್ಯಂಡ್ ನೆಕ್ಸ್ಟ್ ಗೈಸ್, ಇದರಲ್ಲಿ ಎಕ್ಸಾಮ್ ಡೇಟ್ ಟಿಯರ್ 1 ಎಕ್ಸಾಮ್ ಡೇಟ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಟಿಯರ್ 1 ಎಕ್ಸಾಮ್ ಡೇಟ್ 29 ಮೇಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಗೈಸ್, ವೇಕೆನ್ಸೀಸ್. ಸೊ ವೇಕೆನ್ಸೀಸ್ ಸ್ನೇಹಿತರೆ ಡಿಫ್ರೆಂಟ್ ಲೆವೆಲ್ಸ್ ಬೇಸ್ಡ್ ಆನ್ ಸ್ಯಾಲ್ರಿ ಲೆವೆಲ್ಸ್ ಮೇಲೆ ಡಿವೈಡ್ ಮಾಡಿದ್ದಾರೆ. ಸೊ ಟೋಟಲ್ 23 ಡಿಪಾರ್ಟ್ಮೆಂಟ್ಸಲ್ಲಿ ವೇಕೆನ್ಸೀಸ್ ಇದೆ. ಸೊ ಗೈಸ್, ಬೇಸ್ಡ್ ಆನ್ ಲೆವೆಲ್ ಸ್ಯಾಲ್ರಿ ಇರುತ್ತೆ. ಸೊ ಫಸ್ಟ್ ನೋಡೋದಾದರೆ ಪೇ ಲೆವೆಲ್ 8. ಸೊ ಇದು ಸ್ನೇಹಿತರೆ ಒನ್ ಆಫ್ ದ ಹೈಯೆಸ್ಟ್ ಪೇಯಿಂಗ್ ಜಾಬ್. ಸೊ ಇದರಲ್ಲಿ ಸ್ಯಾಲ್ರಿ ನೋಡ್ಬೋದು ನೀವು 47,000ಇಂದ 1,51,000. ಸೊ ಇದರಲ್ಲಿ ವೇಕೆನ್ಸೀಸ್ ನೋಡೋದಾದರೆ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಆ್ಯಂಡ್ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್. ಸೊ ಗೈಸ್, ಇದು ಒನ್ ಆಫ್ ದ ಬೆಸ್ಟ್ ಜಾಬ್ಸ್. ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ ಪೇ ಲೆವೆಲ್ 7 ನೋಡೋದಾದರೆ ಇದರಲ್ಲಿ ಸ್ಯಾಲ್ರಿ ನೋಡ್ಬೋದು 44 to 1,42,000. ಇದರಲ್ಲಿ ವೇಕೆನ್ಸೀಸ್ ನೋಡೋದ್ರೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಇನ್ಸ್ಪೆಕ್ಟರ್ ಇನ್ಕಮ್ ಟ್ಯಾಕ್ಸ್, ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್, ನೆಕ್ಸ್ಟ್ ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಇನ್ಸ್ಪೆಕ್ಟರ್. ಸೊ ಗೈಸ್, ಇದರಲ್ಲಿ ಒನ್ ಆಫ್ ದ ಬೆಸ್ಟ್ ಜಾಬ್ ಅಂದರೆ ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್. ಸೊ ಗೈಸ್, ಈ ಎರಡು ಬೆಸ್ಟ್ ಜಾಬ್ ಅಂತ ಹೇಳ್ಬೋದು. ಸೊ ಸೆಲೆಕ್ಷನಲ್ಲಿ ನೀವು ಈ 2 ಜಾಬ್ಗೆ ಪ್ರಯಾರಿಟಿನ ಕೊಡ್ಬೋದು. ನೆಕ್ಸ್ಟ್ ಗೈಸ್, ಪೇ ಲೆವೆಲ್ 6 ನೋಡೋದ್ರೆ ಇದರಲ್ಲಿ ಸ್ಯಾಲ್ರಿ 35,000ಇಂದ 1,12,000 ವರೆಗೆ ಇರುತ್ತೆ. ಸೊ ಇದರಲ್ಲಿ ವೇಕೆನ್ಸೀಸ್ ನೋಡೋದ್ರೆ ಅಸಿಸ್ಟೆಂಟ್ ಸೂಪ್ರಿಟೆಂಡೆಂಟ್, ಡಿವಿಷನಲ್ ಅಕೌಂಟೆಂಟ್, ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್. ನೆಕ್ಸ್ಟ್ ಲೆವೆಲ್ 5 ನೋಡೋದ್ರೆ ಸ್ನೇಹಿತರೆ ಲೆವೆಲ್ 5 ಸ್ಯಾಲ್ರಿ 29,000ಇಂದ 92,000. ಸೊ ಈ ರೇಂಜಲ್ಲಿ ಸ್ಯಾಲ್ರಿ ಇರುತ್ತೆ. ಇದರಲ್ಲಿ ವೇಕೆನ್ಸೀಸ್ ನೋಡೋದ್ರೆ ಆಡಿಟರ್, ಅಕೌಂಟೆಂಟ್, ಜೂನಿಯರ್ ಅಕೌಂಟೆಂಟ್. ಸೊ ಗೈಸ್, ಗರ್ಲ್ಸ್ಗೆ ಬೆಸ್ಟ್ ಅಂದರೆ ಅಕೌಂಟೆಂಟ್ ಜಾಬ್. ಸೊ ಗರ್ಲ್ಸ್ ಈ ಜಾಬ್ಗೆ ಪ್ರಯಾರಿಟಿ ಕೊಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ ಲೆವೆಲ್ 4 ನೋಡೋದ್ರೆ 25,000 to 81,000 ಈ ರೇಂಜಲ್ಲಿ ಸ್ಯಾಲ್ರಿ ಇರುತ್ತೆ. ಸೊ ಇದರಲ್ಲಿ ವೇಕೆನ್ಸೀಸ್ ನೋಡೋದ್ರೆ ಟ್ಯಾಕ್ಸ್ ಅಸಿಸ್ಟೆಂಟ್, ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಅಪ್ಪರ್ ಡಿವಿಷನ್ ಕ್ಲರ್ಕ್ಸ್. ಸೊ ಗೈಸ್, ಬೇಸ್ಡ್ ಆನ್ ಲೆವೆಲ್ ಈ ಥರ ವೇಕೆನ್ಸೀಸ್ನ ಡಿವೈಡ್ ಮಾಡಿದ್ದಾರೆ. ಸೊ ನಿಮಗೆ ಯಾವ್ದು ಬೇಕು ಅದನ್ನು ನೀವು ಪ್ರಯಾರಿಟಿನ ಅಪ್ಲಿಕೇಶನಲ್ಲಿ ಕೊಡ್ಬೋದು. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ನೋಡೋದ್ರೆ ಸ್ನೇಹಿತರೆ ಫಸ್ಟ್ ಫಾರ್ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್. ಸೊ ಗೈಸ್, ಈ ಜಾಬ್ಗೆ ಅಪ್ಲೈ ಮಾಡಬೇಕು ಅಂದರೆ ನೀವು ಬ್ಯಾಚುಲರ್ಸ್ ಡಿಗ್ರಿ ಮಾಡಿರಬೇಕು ಆ್ಯಂಡ್ PUCಯಲ್ಲಿ 12th ಸ್ಟ್ಯಾಂಡರ್ಡಲ್ಲಿ ವಿತ್ 60% ಮಾರ್ಕ್ಸ್ ಮ್ಯಾಥಮೆಟಿಕ್ಸಲ್ಲಿ ಪಾಸ್ ಆಗಿರಬೇಕು. ಸೊ ಈ ಕ್ರೈಟೀರಿಯಾ ಮೀಟ್ ಆದರೆ ಸ್ನೇಹಿತರೆ ನೀವು ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಗೈಸ್, ಫಾರ್ ಆಲ್ ಅದರ್ ಪೋಸ್ಟ್ ನೀವು ಬ್ಯಾಚುಲರ್ಸ್ ಡಿಗ್ರಿ ಮಾಡಿದಿದ್ರೆ ಈಸಿಯಾಗಿ ಈ ಬೇರೆ ಎಲ್ಲ ಜಾಬ್ಸ್ಗೂ ಅಪ್ಲೈ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್, ಇದರಲ್ಲಿ ಯಾವುದೇ ಥರದ್ದು ಪರ್ಸೆಂಟೇಜ್ ಕ್ರೈಟೀರಿಯಾ ಇಲ್ಲ, ನೀವು ಜಸ್ಟ್ ಪಾಸ್ ಆದರೂ ಕೂಡ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಗೈಸ್, ಏಜ್ ಲಿಮಿಟ್. ಸೊ ಏಜ್ ಲಿಮಿಟ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ಇದರಲ್ಲಿ ವೇರಿಯಸ್ ಪೋಸ್ಟ್ಗೆ ಡಿಫ್ರೆಂಟ್ ಏಜ್ ಲಿಮಿಟ್ಸ್ ಇದೆ. ಸ್ವಲ್ಪ ಪೋಸ್ಟ್ಗೆ 18 to 27 ಇದೆ, ಸ್ವಲ್ಪ ಪೋಸ್ಟ್ಗೆ 20 to 27 ಇದೆ. ಸೊ ಗೈಸ್, ಎಲ್ಲ ಪೋಸ್ಟ್ಗೂ ಡಿಫ್ರೆಂಟ್ ಏಜ್ ಲಿಮಿಟ್ಸ್ ಇದೆ. ಸೊ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಬಿಟ್ಟು ಏಜ್ ಲಿಮಿಟ್ನ ಚೆಕ್ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್, ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಸಹ ಇದೆ. ಸೊ SC/ST ಕ್ಯಾಂಡಿಡೇಟ್ಸ್ ಇದ್ರೆ 5 years ಏಜ್ ರಿಲ್ಯಾಕ್ಸೇಷನ್, ಅದೇ ಥರ OBC ಕ್ಯಾಂಡಿಡೇಟ್ಸ್ ಇದ್ರೆ 3 years ಏಜ್ ರಿಲ್ಯಾಕ್ಸೇಷನ್ ಇದೆ. ನೆಕ್ಸ್ಟ್ ಫ್ರೆಂಡ್ಸ್, ವೇಕೆನ್ಸೀಸ್ ಬಗ್ಗೆ ನೋಡೋದ್ರೆ ಟೋಟಲ್ ಆಲ್ ಇಂಡಿಯಾ 6,506 ವೇಕೆನ್ಸೀಸ್ ಇದೆ. ಸೊ ಇದರಲ್ಲಿ ಗ್ರೂಪ್ B 250 ಇದೆ, ಗೆಜೆಟೆಡ್ ಆ್ಯಂಡ್ ನಾನ್ ಗೆಜೆಟೆಡ್ 3,513. ಆ್ಯಂಡ್ ಇದರಲ್ಲಿ ಗ್ರೂಪ್ C ನೋಡೋದ್ರೆ 2,743. ಸೊ ಗೈಸ್, ಇದು ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ. ಆ್ಯಂಡ್ ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡೋದ್ರೆ ಅಪ್ಲಿಕೇಶನ್ ಫೀಸ್ 100 rupees ಇದೆ. ಆ್ಯಂಡ್ ಗೈಸ್, SC/ST, ಫಿಮೇಲ್ ಆ್ಯಂಡ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆ್ಯಂಡ್ ಎಕ್ಸ್ ಸರ್ವಿಸ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಥರದ್ದು ಫೀಸ್ ಇಲ್ಲ. ಜಸ್ಟ್ ಜನರಲ್ ಕ್ಯಾಂಡಿಡೇಟ್ಸ್ಗೆ 100 rupees ಫೀಸ್ ಇದೆ. ಆ್ಯಂಡ್ ಫ್ರೆಂಡ್ಸ್, ಈ ಫೀಸ್ನ ನೀವು ಚಲನ್ ಅಥವಾ SBI ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ಪೇ ಮಾಡ್ಬೋದು. ನೆಕ್ಸ್ಟ್ ಗೈಸ್, ಎಕ್ಸಾಮ್ ಸೆಂಟರ್ಸ್. ಸೊ ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ಸ್ ನೋಡೋದ್ರೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಸೊ ಗೈಸ್, ಈ ಸೆಂಟರಲ್ಲಿ ಎಕ್ಸಾಮ್ ಇರುತ್ತೆ. ಸೊ ನಿಮಗೆ ಯಾವ್ದು ಬೇಕು ಅದನ್ನು ನೀವು ಪ್ರಯಾರಿಟಿನ ಕೊಡ್ಬೋದು. ನೆಕ್ಸ್ಟ್ ಗೈಸ್, ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನೋಡೋದ್ರೆ ಸೊ SSC CGL ಅಲ್ಲಿ ಟೋಟಲ್ 4 ಸ್ಟೇಜಸ್ ಇರುತ್ತೆ. ಸೊ ಫಸ್ಟ್ Tier 1, Tier 2, Tier 3, Tier 4.
ಸೊ ಫಸ್ಟ್ ಟಿಯರ್ 1 ಆಬ್ಜೆಕ್ಟಿವ್ ಇರುತ್ತೆ, ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್. ಸೊ ಗೈಸ್ ಇದು ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ಟಿಯರ್ 2, ಸೊ ಟಿಯರ್ 2 ಕೂಡ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಇದು ಕೂಡ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ಟಿಯರ್ 3 ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ ಇಂಗ್ಲೀಷಲ್ಲಿ. ಸೊ ಇದರಲ್ಲಿ ಎಸೆ ರೈಟಿಂಗ್ ಆ್ಯಂಡ್ ಲೆಟರ್ ರೈಟಿಂಗ್ ಇರುತ್ತೆ, ಪೆನ್ ಆ್ಯಂಡ್ ಪೇಪರ್ ಮೋಡ್. ಆ್ಯಂಡ್ ಲಾಸ್ಟಲ್ಲಿ ಸ್ನೇಹಿತರೆ ಸ್ವಲ್ಪ ಪೋಸ್ಟ್ಗೆ ಸ್ಕಿಲ್ ಟೆಸ್ಟ್ ಇರುತ್ತೆ, ಇನ್ನು ಸ್ವಲ್ಪ ಪೋಸ್ಟ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಸೊ ಗೈಸ್ ಈ ಥರ 4 ಸ್ಟೇಜಸ್ ಇರುತ್ತೆ. ನೆಕ್ಸ್ಟ್ ಫೈನಲ್ ಸೆಲೆಕ್ಷನ್ ಬಗ್ಗೆ ನೋಡೋದಾದ್ರೆ, ಸೊ ಗೈಸ್ ನಿಮ್ಮ ಟಿಯರ್ 1, ಟಿಯರ್ 2, ಟಿಯರ್ 3 ಈ 3 ಟಿಯರ್ದು ಮಾರ್ಕ್ಸ್ನ ಆ್ಯಡ್ ಮಾಡಿ ಫೈನಲ್ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡ್ತಾರೆ. ಆ್ಯಂಡ್ ಟಿಯರ್ 4 ಸ್ನೇಹಿತರೆ ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್. ಸೊ ಗೈಸ್ ಇದು ಸೆಲೆಕ್ಷನ್ ಪ್ರೊಸೆಸ್. ಸೊ ನೆಕ್ಸ್ಟ್ ಗೈಸ್ ಟಿಯರ್ 1 ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದ್ರೆ ಇದರಲ್ಲಿ ಟೋಟಲ್ 4 ಸೆಕ್ಷನ್ಸ್ ಇರುತ್ತೆ. ರೀಸನಿಂಗ್, ಜನರಲ್ ಅವೇರ್ನೆಸ್, ಆಪ್ಟಿಟ್ಯೂಡ್ ಆ್ಯಂಡ್ ಇಂಗ್ಲೀಷ್ ಕಾಂಪ್ರಿಹೆನ್ಷನ್. ಸೊ ಈಚ್ ಸೆಕ್ಷನಲ್ಲಿ 25 ಕ್ವಶನ್ಸ್ ಇರುತ್ತೆ ಆ್ಯಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 50. ಸೊ ಗೈಸ್ ಟೋಟಲ್ 100 ಕ್ವಶನ್ಸ್ ಇರುತ್ತೆ ಆ್ಯಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 200. ಸೊ ಇದಕ್ಕೆ ಟೈಮ್ ಸ್ನೇಹಿತರೆ 60 ಮಿನಿಟ್ಸ್, 1 ಅವರ್ ಟೈಮ್ ಇರುತ್ತೆ. ಆ್ಯಂಡ್ ಫ್ರೆಂಡ್ಸ್ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಸೊ 1/4 ನೆಗೆಟಿವ್ ಇರುತ್ತೆ. ಸೊ ಗೈಸ್ ಇದು ಟಿಯರ್ 1 ಎಕ್ಸಾಮ್ ಪ್ಯಾಟರ್ನ್. ನೆಕ್ಸ್ಟ್ ಗೈಸ್ ಟಿಯರ್ 2 ಎಕ್ಸಾಮ್ ಪ್ಯಾಟರ್ನ್ ನೋಡೋದ್ರೆ ಇದರಲ್ಲಿ ಟೋಟಲ್ 2 ಪೇಪರ್ಸ್ ಇರುತ್ತೆ, ಆಪ್ಟಿಟ್ಯೂಡ್ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಆಪ್ಟಿಟ್ಯೂಡ್ ಸ್ನೇಹಿತರೆ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಆ್ಯಂಡ್ 2 ಅವರ್ಸ್ ಟೈಮ್ ಲಿಮಿಟ್. ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ 200 ಕ್ವಶನ್ಸ್, 200 ಮಾರ್ಕ್ಸ್, ಟೈಮ್ ಲಿಮಿಟ್ 2 ಅವರ್ಸ್. ಸೊ ಗೈಸ್ ಇದರಲ್ಲಿ ನೆಗೆಟಿವ್ ಇರುತ್ತೆ, ಸೊ ಟೋಟಲ್ 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಗೈಸ್ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಗೆ ಈ ಸೆಪರೇಟ್ ಪೇಪರ್ ಇರುತ್ತೆ, ಎಕ್ಸ್ಟ್ರಾ ಸ್ಟ್ಯಾಟಿಸ್ಟಿಕ್ಸ್. ಆ್ಯಂಡ್ ನೆಕ್ಸ್ಟ್ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ಗೆ ಈ ಪೇಪರ್ ಇರುತ್ತೆ ಗೈಸ್, ಫೈನಾನ್ಸ್ ಆ್ಯಂಡ್ ಎಕನಾಮಿಕ್ಸ್. ಸೊ ಗೈಸ್ ಈ 2 ಪೋಸ್ಟ್ಗೆ ಮಾತ್ರ ಈ 2 ಎಕ್ಸ್ಟ್ರಾ ಪೇಪರ್ ಇರುತ್ತೆ, ಇನ್ನು ಮಿಕ್ಕಿದೆಲ್ಲ ಪೋಸ್ಟ್ಗೂ ಈ 2 ಪೇಪರ್ ಮಾತ್ರ ಇರುತ್ತೆ. ಸೊ ಗೈಸ್ ಇದು ಟಿಯರ್ 2 ಎಕ್ಸಾಮ್ ಪ್ಯಾಟರ್ನ್. ನೆಕ್ಸ್ಟ್ ಗೈಸ್ ಟಿಯರ್ 3 ಎಕ್ಸಾಮ್ ಪ್ಯಾಟರ್ನ್ ನೋಡೋದ್ರೆ ಇದು ಪೆನ್ ಆ್ಯಂಡ್ ಪೇಪರ್ ಮೋಡ್ ಇರುತ್ತೆ. ಸೊ ಎಸ್ಸೆ ರೈಟಿಂಗ್, ಪ್ರೆಸಿಸ್ ರೈಟಿಂಗ್, ಲೆಟರ್ ಆ್ಯಂಡ್ ಅಪ್ಲಿಕೇಶನ್ ರೈಟಿಂಗ್ ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಆ್ಯಂಡ್ ಟೈಮ್ ಲಿಮಿಟ್ 1 ಅವರ್. ಸೊ ಗೈಸ್ ಇದು ಟಿಯರ್ 3 ಎಕ್ಸಾಮ್ ಪ್ಯಾಟರ್ನ್. ನೆಕ್ಸ್ಟ್ ಗೈಸ್ ಡೇಟಾ ಎಂಟ್ರಿ ಸ್ಪೀಡ್ ಟೆಸ್ಟ್. ಸೊ ಗೈಸ್ ಯಾರೆಲ್ಲ ಸೆಂಟ್ರಲ್ ಎಕ್ಸೈಸ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಟ್ಯಾಕ್ಸ್ ಅಸಿಸ್ಟೆಂಟ್ ಆಗಿ ಅಪ್ಲೈ ಮಾಡಿದಾರಾ ಅವ್ರಿಗೆ ಸ್ಪೆಷಲ್ ಟೆಸ್ಟ್ ಇರುತ್ತೆ. ಸೊ ಇದರಲ್ಲಿ ಸ್ನೇಹಿತರೆ 15 ಮಿನಿಟ್ಸ್ ಟೆಸ್ಟ್, ಟೋಟಲ್ 2000 ಡಿಪ್ರೆಷನ್ಸ್ ಆಗಬೇಕು. ಸೊ ಗೈಸ್ ಇದು ಡೇಟಾ ಎಂಟ್ರಿ ಟೆಸ್ಟ್ ಇರುತ್ತೆ, ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್. ಸೊ ಯಾರೆಲ್ಲ ಸೆಂಟ್ರಲ್ ಎಕ್ಸೈಸ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸಲ್ಲಿ ಟ್ಯಾಕ್ಸ್ ಅಸಿಸ್ಟೆಂಟ್ ಆಗಿ ಅಪ್ಲೈ ಮಾಡಿದಾರೋ ಅವ್ರಿಗೆ ಮಾತ್ರ ಈ ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ಅದೇ ಥರ ಗೈಸ್ ಯಾರೆಲ್ಲ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇನ್ CSS, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, AFHQ, ಅಸಿಸ್ಟೆಂಟ್ ಇನ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸ್, ನೆಕ್ಸ್ಟ್ ಅಸಿಸ್ಟೆಂಟ್ ಇನ್ ಮಿನಿಸ್ಟ್ರಿ ಆಫ್ ಮೈನ್ಸ್, ಇನ್ಸ್ಪೆಕ್ಟರ್, ಪ್ರಿವೆಂಟಿವ್ ಆಫೀಸರ್, ಇನ್ಸ್ಪೆಕ್ಟರ್ ಇನ್ ಸೆಂಟ್ರಲ್ ಎಕ್ಸೈಸ್. ಸೊ ಯಾರೆಲ್ಲ ಈ ಜಾಬ್ಸ್ಗೆ ಅಪ್ಲೈ ಮಾಡಿದಾರೋ ಅವ್ರಿಗೆ ಈ ಕಂಪ್ಯೂಟರ್ ಟೆಸ್ಟ್ ಇರುತ್ತೆ. ಸೊ ಇದರಲ್ಲಿ ಸ್ನೇಹಿತರೆ ಟೋಟಲ್ 3 ಪಾರ್ಟ್ಸ್ ಇದೆ, MS ವರ್ಡ್, MS ಎಕ್ಸೆಲ್ ಆ್ಯಂಡ್ ಪವರ್ ಪಾಯಿಂಟ್. ಸೊ ಗೈಸ್ ಯಾರೆಲ್ಲ ಈ ಜಾಬ್ಸ್ಗೆ ಮಾತ್ರ ಅಪ್ಲೈ ಮಾಡಿದಾರೋ ಅವ್ರಿಗೆ ಮಾತ್ರ ಈ ಟೆಸ್ಟ್ ಇರುತ್ತೆ. ಆ್ಯಂಡ್ ಗೈಸ್ ಇದು ಕೂಡ ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್. ಸೊ ಗೈಸ್ ಈ ಎಕ್ಸಾಮ್ಗೆ ಬೆಸ್ಟ್ ಬುಕ್ಸ್ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಸೊ ಫಸ್ಟ್ ಗೈಸ್ ಇಂಗ್ಲೀಷ್ ಬೈ SP ಬಕ್ಷಿ. ಸೊ ಗೈಸ್ ಇಂಗ್ಲೀಷ್ಗೆ SP ಬಕ್ಷಿ ಈ ಬುಕ್ನ ನೀವು ರೆಫರ್ ಮಾಡ್ಬೋದು. ಸೊ ಗೈಸ್ ಇದು ಒನ್ ಆಫ್ ದ ಬೆಸ್ಟ್ ಬುಕ್. ಸೊ ಗೈಸ್ ಇದು ಒನ್ ಆಫ್ ದ ಬೆಸ್ಟ್ ಬುಕ್, ಎಲ್ಲ ಟಾಪಿಕ್ಸ್ನ ಕ್ಲೀನ್ ಆಗಿ ಕವರ್ ಮಾಡಿದ್ದಾರೆ. ಸೊ ಪೂರ್ತಿ ಇಂಗ್ಲೀಷ್ನ ನೀವು ಈ ಬುಕ್ಕಿಂದ ಸ್ಟಡಿ ಮಾಡ್ಬೋದು. ನೆಕ್ಸ್ಟ್ ಗೈಸ್ ರೀಸನಿಂಗ್. ಸೊ ರೀಸನಿಂಗ್ ಸ್ನೇಹಿತರೆ ನೀವು RS ಅಗರ್ವಾಲ್ ಈ ಬುಕ್ನ ರೆಫರ್ ಮಾಡ್ಬೋದು. ಸೊ ಗೈಸ್ ಇದರಲ್ಲಿ ಕಂಪ್ಲೀಟ್ ರೀಸನಿಂಗ್ನ ಕವರ್ ಮಾಡಿದ್ದಾರೆ ಎಲ್ಲ ಡೀಟೇಲ್ ಆಗಿ. ಸೊ ರೀಸನಿಂಗ್ಗೆ ನೀವು ಈ ಬುಕ್ನ ರೆಫರ್ ಮಾಡ್ಬೋದು. ನೆಕ್ಸ್ಟ್ ಗೈಸ್ ಜನರಲ್ ನಾಲೆಜ್. ಸೊ ಜನರಲ್ ನಾಲೆಜ್ಗೆ ಗೈಸ್ ನೀವು ಲೂಸೆಂಟ್ ಬುಕ್ನ ರೆಫರ್ ಮಾಡ್ಬೋದು. ಇದು ಒನ್ ಆಫ್ ದ ಬೆಸ್ಟ್ ಬುಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಮಾರ್ಕೆಟಲ್ಲಿ ಎಲ್ಲ ಟಾಪಿಕ್ ಆ್ಯಂಡ್ ಎಲ್ಲ ಸಬ್ಜೆಕ್ಟ್ಸ್ನ ಕ್ಲೀನ್ ಆಗಿ ಕವರ್ ಮಾಡಿದ್ದಾರೆ. ಸೊ ರೀಸನಿಂಗ್ಗೆ ನೀವು ಈ ಬುಕ್ನ ರೆಫರ್ ಮಾಡ್ಬೋದು. ನೆಕ್ಸ್ಟ್ ಗೈಸ್ ಜನರಲ್ ಅವೇರ್ನೆಸ್. ಸೊ ಜನರಲ್ ಅವೇರ್ನೆಸ್ಗೆ ಸ್ನೇಹಿತರೆ ನೀವು SSC ಕಿರಣ್ಸು ಪ್ರಿವಿಯಸ್ ಇಯರ್ದು ಪೇಪರ್ ಬುಕ್ನ ತಗೋಬಹುದು. ಸೊ ಗೈಸ್ ಇದು ಒನ್ ಆಫ್ ದ ಬೆಸ್ಟ್ ಬುಕ್, ಮೋರ್ ದೆನ್ 7000 MCQs ಇದೆ. ಸೊ ಅಲ್ಲಿಂದ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಗೈಸ್ ಆಪ್ಟಿಟ್ಯೂಡ್ಗೆ ಸ್ನೇಹಿತರೆ ನೀವು ರಾಜೇಶ್ ವರ್ಮಾ ಫಾಸ್ಟ್ ಟ್ರ್ಯಾಕ್ ಅರಿಥ್ಮ್ಯಾಟಿಕ್ ಈ ಬುಕ್ನ ಪರ್ಚೇಸ್ ಮಾಡ್ಬೋದು. ಸೊ ಗೈಸ್ ಇದರಲ್ಲಿ ಬೇಸಿಕ್ಕಿಂದ ಹೈ ಲೆವೆಲ್ವರೆಗೂ ಎಲ್ಲ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನೀವು ಈ ಬುಕ್ಕಿಂದ ಸ್ಟಡಿ ಮಾಡ್ಬೋದು. ನೆಕ್ಸ್ಟ್ ಗೈಸ್ SSC ಮ್ಯಾಥಮೆಟಿಕ್ಸ್. ಸೊ ಪ್ರಿವಿಯಸ್ ಇಯರ್ ಪೇಪರ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ನೀವು ಕಿರಣ್ಸು ಪ್ರಿವಿಯಸ್ ಇಯರ್ ಮ್ಯಾಥಮೆಟಿಕ್ಸ್ ಬುಕ್ನ ರೆಫರ್ ಮಾಡ್ಬೋದು. ಸೊ ಗೈಸ್ ಇದರಲ್ಲಿ ಮೋರ್ ದೆನ್ 7000 ಕ್ವಶನ್ಸ್ ಇದೆ. ಸೊ ಪ್ರಾಕ್ಟೀಸ್ ಮಾಡೋಕ್ಕೆ ಆ ಬುಕ್ನ ನೀವು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಗೈಸ್ ಪ್ರಿವಿಯಸ್ ಇಯರ್ ಪೇಪರ್ಸ್. ಸೊ ಪ್ರಿವಿಯಸ್ ಇಯರ್ ಪೇಪರ್ಸ್ಗಾಗಿ ಸ್ನೇಹಿತರೆ ನೀವು ಕಿರಣ್ಸು ಪ್ರಿವಿಯಸ್ ಇಯರ್ ಬುಕ್ನ ರೆಫರ್ ಮಾಡ್ಬೋದು. ಸೊ ಗೈಸ್ ಈ ಎಲ್ಲ ಬುಕ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಗೈಸ್ ಸಿಲೆಬಸ್ ನೋಡೋದ್ರೆ ಸೊ ಫಸ್ಟ್ ಜನರಲ್ ಇಂಗ್ಲೀಷ್. ಸೊ ಜನರಲ್ ಇಂಗ್ಲೀಷಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್, ಸೆಂಟೆನ್ಸ್ ಇಂಪ್ರೂವ್ಮೆಂಟ್, ಎರರ್ ಡಿಟೆಕ್ಷನ್, ಸೆಂಟೆನ್ಸ್ ರಿಅರೇಂಜ್ಮೆಂಟ್, ಇಡಿಯಮ್ಸ್ ಅಂಡ್ ಫ್ರೇಸ್, ಸಿನೋನಿಮ್ಸ್, ಆಂಟೋನಿಮ್ಸ್, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ವರ್ಡ್ ಕರೆಕ್ಷನ್, ಸ್ಪೆಲ್ಲಿಂಗ್ ಕರೆಕ್ಷನ್, ಕ್ಲಾಸರ್ ಟೆಸ್ಟ್. ಸೊ ಗೈಸ್ ಇದು ಇಂಗ್ಲೀಷ್ದು ಸಿಲೆಬಸ್. ನೆಕ್ಸ್ಟ್ ಗೈಸ್ ಜನರಲ್ ಅವೇರ್ನೆಸ್ ಸಿಲೆಬಸ್ ನೋಡೋದ್ರೆ ಇದರಲ್ಲಿ ನಿಮಗೆ ಹಿಸ್ಟ್ರಿ, ಪಾಲಿಟಿ, ಜಾಗ್ರಫಿ, ಎಕನಾಮಿಕ್ಸ್,
ಸ್ಟ್ಯಾಟಿಕ್ ಜಿ ಕೆ, ಬಯಾಲಜಿ, ಫಿಸಿಕ್ಸ್, ಕಂಪ್ಯೂಟರ್, ಕೆಮಿಸ್ಟ್ರಿ, ಕರೆಂಟ್ ಅಫೇರ್ಸ್. ಸೊ ಗೈಸ್ ಇದು ಜನರಲ್ ಅವೇರ್ನೆಸ್ ಸಿಲೆಬಸ್ ಆ್ಯಂಡ್ ಈ ಟಾಪಿಕ್ಸ್ ಇಂದ ನೀವು ಡೈರೆಕ್ಟ್ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಗೈಸ್ ಆಪ್ಟಿಟ್ಯೂಡ್ ಬಗ್ಗೆ ನೋಡೋದೆ. ಸೊ ಆಪ್ಟಿಟ್ಯೂಡಲ್ಲಿ ನಿಮಗೆ ರೇಷಿಯೋ, ಅವರೇಜ್, ನಂಬರ್ ಸಿಸ್ಟಮ್, ಸಿಂಪ್ಲಿಫಿಕೇಶನ್, ಟೈಮ್ ಆ್ಯಂಡ್ ವರ್ಕ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಪ್ರಾಫಿಟ್ ಲಾಸ್, ಜೋಮೆಟ್ರಿ, ಮೆನ್ಸುರೇಷನ್, ಟ್ರಿಗ್ನೋಮೆಟ್ರಿ, ಪರ್ಸೆಂಟೇಜ್, ಅಲ್ಜಿಬ್ರಾ, ಡೇಟಾ ಇಂಟರ್ಪ್ರಿಟೇಷನ್, ಪೈಪ್ ಆ್ಯಂಡ್ ಸಿಸ್ಟಮ್, ಏಜ್, ನಂಬರ್ ಸೀರೀಸ್. ಸೊ ಗೈಸ್ ಇದು ಆಪ್ಟಿಟ್ಯೂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ದು ಸಿಲೆಬಸ್. ಸೊ ಗೈಸ್ ಈ ಟಾಪಿಕ್ಕಿಂದ ನೀವು ಡೈರೆಕ್ಟ್ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಫ್ರೆಂಡ್ಸ್ ರೀಸನಿಂಗ್. ಸೊ ರೀಸನಿಂಗ್ ಬಗ್ಗೆ ನೋಡೋದು ಸ್ನೇಹಿತರೆ, ರೀಸನಿಂಗಲ್ಲಿ ಎನಾಲಜಿ, ಆಡ್ ಒನ್ ಔಟ್, ಸೀರೀಸ್, ಸ್ಟೇಟ್ಮೆಂಟ್ಸ್ ಆ್ಯಂಡ್ ಕನ್ಕ್ಲೂಷನ್, ಡೈರೆಕ್ಷನ್ಸ್, ಸೀಕ್ವೆನ್ಸ್, ವರ್ಡ್ ಫಾರ್ಮೇಷನ್, ಕೋಡಿಂಗ್, ಡಿಕೋಡಿಂಗ್, ಮ್ಯಾಥ್ ಆಪರೇಷನ್, ಮ್ಯಾಟ್ರಿಕ್ಸ್, ಬ್ಲಡ್ ರಿಲೇಷನ್, ಮಿರರ್ ಇಮೇಜ್, ವೆನ್ ಡಯಾಗ್ರಾಮ್, ಪೇಪರ್ ಫೋಲ್ಡಿಂಗ್, ಮಿಸ್ಸಿಂಗ್ ಟರ್ಮ್, ಹಿಡನ್ ಫಿಗರ್, ಕ್ಯೂಬ್, ಕೌಂಟಿಂಗ್ ಫಿಗರ್. ಸೊ ಗೈಸ್ ಇದು ರೀಸನಿಂಗ್ದು ಸಿಲೆಬಸ್ ಆ್ಯಂಡ್ ಈ ಟಾಪಿಕ್ಸಿಂದ ನೀವು ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಗೈಸ್ ಪ್ರೀವಿಯಸ್ ಇಯರ್ ಪೇಪರ್ಸ್. ಸೊ ಗೈಸ್ ಪ್ರೀವಿಯಸ್ ಇಯರ್ ಪೇಪರ್ಸ್ ನೀವು ನಮ್ಮ ಅಪ್ಲಿಕೇಶನಿಂದ ಡೌನ್ಲೋಡ್ ಮಾಡ್ಬೋದು. ಸೊ ಗೈಸ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೇನೆ, ಇಲ್ಲಾಂದರೆ ನೀವು ಪ್ಲೇಸ್ಟೋರಿಂದ ನಮ್ಮ ಅಪ್ಲಿಕೇಶನ್ ಕನ್ನಡ ಚಾಂಪಿಯನ್ನ ಡೌನ್ಲೋಡ್ ಮಾಡ್ಬೋದು. ಸೊ ಗೈಸ್ ಇದು ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ, ಮೋರ್ ದೆನ್ 6000 ವೇಕೆನ್ಸೀಸ್ ಇದೆ. ಸೊ ಗೈಸ್ ನೀವು ಕ್ವಾಲಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿಯಾಗಿ ಸ್ಟಡಿ ಮಾಡಿದ್ರೆ ಈಸಿಯಾಗಿ ನೀವು ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಸೊ ಗೈಸ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಹೆಚ್ಚಿನ ಮಾಹಿತಿ ಆ್ಯಂಡ್ ಜಾಬ್ ಅಪ್ಡೇಟ್ಸ್ಗಾಗಿ ನೀವು ನಮಗೆ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಸೊ ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.